ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫಿಲೋಡೆಂಡ್ರಾನ್ದು ಒಂದು ವೆರೈಟಿನ ತೋರಿಸ್ತಾ ಇದ್ದೀನಿ. ಈ ಫಿಲೋಡೆಂಡ್ರಾನ್ ಪ್ಲಾಂಟ್ ಇದೆಯಲ್ಲ, ತುಂಬ ಕಾಮನ್ ಆಗಿರುವಂಥ ಏರ್ ಪ್ಯೂರಿಫೈ ಮಾಡುವಂಥ ಪ್ಲಾಂಟ್. ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಫಿಲೋಡೆಂಡ್ರಾನಲ್ಲಿ ಗ್ರೀನ್ ಕಲರಲ್ಲಿ ತುಂಬ ವೆರೈಟೀಸ್ ಬರುತ್ತೆ, ಆದರೆ ಈ ನಿಯಾನ್ ಕಲರಲ್ಲಿ ಒಂದೇ ವೆರೈಟಿ ಬರುತ್ತೆ. ಇದನ್ನು ಸಿಲೋನ್ ಗೋಲ್ಡ್ ಅಂತ ಕರೀತಾರೆ, ಅಥವಾ ಲೆಮನ್ ಲೈಮ್ ಪ್ಲಾಂಟ್ ಅಂತಲೂ ಕರೀತಾರೆ. ಈ ನಿಯಾನ್ ಕಲರ್ ಫಿಲೋಡೆಂಡ್ರಾನ್ ನೋಡೋಕ್ಕೆ ಮನಿ ಪ್ಲಾಂಟ್ ಥರನೇ ಇರೋದ್ರಿಂದ ಈ ಗಿಡನ ನೋಡಿ ತುಂಬ ಜನ ಮನಿ ಪ್ಲಾಂಟ್ ಅಂತಲೇ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇದರದ್ದು ಹೊಸ ಎಲೆಗಳಿರುತ್ತಲ್ಲ, ನೋಡೋಕ್ಕೆ ಸ್ವಲ್ಪ ಲೆಮನ್ ಕಲರ್ ಇರುತ್ತೆ, ಹಾಗಾಗಿ ಇದನ್ನು ಲೆಮನ್ ಲೈಮ್ ಪ್ಲಾಂಟ್ ಅಂತಲೇ ಕರೀತಾರೆ. ಇದೇ ಪ್ಲಾಂಟಲ್ಲಿ ಕೆಳಗಡೆ ಲೀವ್ಸ್ ನೋಡಿ, ಇದರಲ್ಲೇ ಡಾರ್ಕ್ ಕಲರ್ ಇರುತ್ತೆ. ಈ ಪ್ಲಾಂಟ್ ಅಮೇರಿಕಾ ಟ್ರಾಪಿಕಲ್ ಫಾರೆಸ್ಟಲ್ಲಿ ಬೆಳೀತಾ ಇದ್ದಿದ್ದು. ಹಾಗಾಗಿ ನಾವು ಈ ಗಿಡನ ತುಂಬ ಚೆನ್ನಾಗಿ ಬೆಳೆಸಬೇಕು ಅಂತಂದರೆ ಅದೇ ರೀತಿ ವಾತಾವರಣನ ನಾವು ಸೃಷ್ಟಿ ಮಾಡಿಕೊಡ್ಬೇಕು. ನೆರಳು ಜಾಸ್ತಿ ಇರಬೇಕು, ಕೂಲಾಗಿರೋವಂಥ ಜಾಗದಲ್ಲೇ ಇಡಬೇಕು. ಹಾಗಾಗಿ ಇದು ಇಂಡೋರಲ್ಲಿ ಇಡೋಕ್ಕೆ ತುಂಬ ಐಡಿಯಲ್ ಆಗಿರುತ್ತೆ. ಫುಲ್ ಸನ್ಲೈಟಲ್ಲಿ ಈ ಗಿಡನ ಇಡಲೇಬಾರ್ದು, ಅಥವಾ ಎಲೆಗಳಿಗೇನಾದರೂ ಒಂದು ಸೈಡ್ ಬಿಸಿಲು ಬೀಳ್ತಾ ಇದ್ರೂ ಇದರ ಎಲೆಗಳೆಲ್ಲ ಸುಟ್ಟು ಹೋದಾಗುತ್ತೆ. ಡೈರೆಕ್ಟಾಗಿ ಸನ್ಲೈಟ್ ಬೀಳಬಾರ್ದು ಅಷ್ಟೇ, ಆದರೆ ಮನೆ ಹೊರಗಡೆನೋ ಬಾಲ್ಕನಿಗಳಲ್ಲಿ ಅಥವಾ ಫೋರ್ಟಿಕೋಗಳಲ್ಲಿ ನೆರಳಿರೋ ಕಡೆ ಇದನ್ನು ಇಟ್ಟುಬಿಟ್ಟು ಬೆಳೆಸಬಹುದು. ಈ ಗಿಡದಲ್ಲಿ ಪೂರ್ತಿ ರೂಟ್ಸ್ ಇರುತ್ತೆ. ಮನಿ ಪ್ಲಾಂಟಲ್ಲಿ ನೀವು ಹೇಗೆ ಇಡೀ ಬಳ್ಳಿ ಪೂರ್ತಿ ರೂಟ್ಸ್ ಇರುತ್ತೆ, ಅದೇ ರೀತಿ ಇದರಲ್ಲಿ ಕೂಡ ಏರಿಯಲ್ ರೂಟ್ಸ್ ಇರುತ್ತೆ. ಹಾಗಾಗಿ ಈ ಗಿಡಕ್ಕೆ ಸಪೋರ್ಟ್ ಕೊಡಲೇಬೇಕಾಗತ್ತೆ. ನಾನಿಲ್ಲಿ ಈ ಫಿಲೋಡೆಂಡ್ರಾನ್ಗೆ ಸಪೋರ್ಟ್ ಕೊಡೋದಕ್ಕೆ ಮಾಸ್ ಸ್ಟಿಕ್ನ ನಾನೇ ರೆಡಿ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಒಂದು ಮೆಶ್ ತಗೊಂಡಿದ್ದೀನಿ, ಅದರೊಳಗೆ ಮಾಸನ್ನು ಹಾಕ್ತಾ ಇದ್ದೀನಿ. ಇದನ್ನು ಇವಾಗ ಕೇಬಲ್ ಟೈಸ್ನ ಯೂಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮಳೆಗಾಲದಲ್ಲಿ ಈ ಮಾಸ್ ನ್ಯಾಚುರಲ್ ಆಗಿ ಸಿಮೆಂಟ್ ಮೇಲೆ, ಕಾಂಪೌಂಡ್ ಮೇಲೆಲ್ಲ ಬೆಳೆದಿರುತ್ತೆ. ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡಿಟ್ಕೊಂಡಿದ್ದೆ. ಇವಾಗ ಬಿಸಿಲಿರೋದ್ರಿಂದ ಈ ಮಾಸ್ ಸ್ವಲ್ಪ ಬ್ರೌನ್ ಆಗಿದೆ. ಈ ಮಾಸ್ನ ನಾನು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಫಿಲೋಡೆಂಡ್ರಾನ್ಗೆ ಮಣ್ಣಲ್ಲಿ ಯಾವಾಗಲೂ ತೇವಾಂಶ ಇರಬೇಕು, ಹಾಗೆ ಬೇರ್ಗಳು ಯಾವಾಗಲೂ ತಂಪಾಗಿರಬೇಕು. ಈ ಮಾಸ್ನ ಹಾಕೋದ್ರಿಂದ ಬೇರ್ಗಳು ಯಾವಾಗಲೂ ತಂಪಾಗಿರುತ್ತೆ. ಹಾಗಾಗಿ ನಾನು ಈ ಮಾಸ್ನ ತೊಗೊಂಡಿದ್ದೀನಿ. ಆದರೆ ನಾವು ಈ ಬಳ್ಳಿಗೆ ನೀರು ಹಾಕಬೇಕಾದ್ರೂ ಯಾವಾಗಲೂ ಈ ಮಾಸ್ ನೆನೆಯೋ ಥರ ನೀರು ಹಾಕಬೇಕು. ಈ ಮಾಸ್ ತುಂಬ ಹೊತ್ತಿನ ತನಕ ಮಾಯ್ಶ್ಚರ್ನ ಹಿಡಿದಿಟ್ಕೊಂಡಿರುತ್ತೆ. ಇದರ ಬದಲು ನೀವು ತೆಂಗಿನ ನಾರನ್ನು ಕೂಡ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಮಾಡಿರೋ ಅಂಥ ಮಾಸ್ಟಿಕ್ ತುಂಬ ದಪ್ಪ ಆಗಿದೆ, ಆದರೆ ಈ ಪ್ಲ್ಯಾಂಟಿಗೆ ಇಷ್ಟೇ ದಪ್ಪ ಆಗಬೇಕಾಗಿಲ್ಲ. ಒಂದು ದಪ್ಪ ಇರೋ ಕೋಲಿಂದ ಕೂಡ ನೀವು ಸಪೋರ್ಟ್ ಕೊಡ್ಬೋದು. ಮಾಸ್ ಜಾಸ್ತಿ ಇದ್ದಾಗ ಬೇರ್ಗಳು ಚೆನ್ನಾಗಿ ಬೆಳೆಯುತ್ತೆ, ಗಿಡಕ್ಕೆ ತುಂಬ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಗಿಡನೂ ತುಂಬ ಚೆನ್ನಾಗಿ ಗ್ರೋ ಆಗಬೇಕು ಅಂತ ನಾನು ಇಷ್ಟು ದಪ್ಪ ಇರೋ ಅಂಥ ಮಾಸ್ಟಿಕ್ನ ಮಾಡಿದ್ದೀನಿ. ಈ ಫಿಲೋಡೆಂಡ್ರಾನ್ ಗಿಡನೇ ಒಂದು ರೀತಿ ಕಲರ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಇದ್ರ ಎಲೆಗಳೆಲ್ಲ ನಿಯಾನ್ ಕಲರ್ ಇದ್ದರೆ, ಆ ಎಲೆಗಳ ಕೆಳಗಿರೋದೆಲ್ಲ ಪೂರ್ತಿ ಪಿಂಕಿಶ್ ಕಲರಲ್ಲಿರುತ್ತೆ. ಹೊಸ ಬ್ರಾಂಚಸ್ ಹೀಗೆ ಬರ್ತಾನೆ ಇರುತ್ತೆ. ಈ ಹೊಸ ಬ್ರಾಂಚಸ್ ಬಂದಾಗಲೆಲ್ಲ ಗಿಡ ತುಂಬ ಬುಷಿಯಾಗಿ ಬೆಳೆಯುತ್ತೆ. ಇದರಿಂದ ಕಟ್ಟಿಂಗ್ಗಳನ್ನ ತಗೊಂಡು ನೀರಲ್ಲಿ ಇಟ್ಬಿಟ್ಟು ಬೇರು ಬರೆಸ್ಬೋದು, ಅಥವಾ ಡೈರೆಕ್ಟ್ ಮಣ್ಣಲ್ಲಿ ಕೂಡ ಹಾಕ್ಬೋದು. ಎಕ್ಸ್ಟ್ರಾ ಬ್ರಾಂಚಸ್ ಇದ್ದಾಗ ಅದರಲ್ಲಿ ತುಂಬ ಕಟ್ಟಿಂಗ್ಗಳನ್ನ ಮಾಡಿಕೊಂಡು ನಾವು ತುಂಬ ಗಿಡಗಳನ್ನ ಮಾಡ್ಕೋಬೋದು. ಯಾಕೆ ಅಂದರೆ ಈ ಸಿಲೋನ್ ಗೋಲ್ಡ್ ಫಿಲೋಡೆಂಡ್ರಾನ್ ಇದೆಯಲ್ಲ, ಇದು ನರ್ಸರಿಗಳಲ್ಲಿ ಕಾಸ್ಟ್ಲಿ ಇರುತ್ತೆ. ಗ್ರೀನ್ ಕಲರ್ ಫಿಲೋಡೆಂಡ್ರಾನ್ ಕಾಮನ್ ಆಗಿ ಎಲ್ಲ ಕಡೆ ಸಿಗುತ್ತೆ, ರೇಟು ಕಡಿಮೆ ಇರುತ್ತೆ. ಆದರೆ ಇದಕ್ಕೆ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಗಿಡ ಇದ್ದಾಗ ಅದರಿಂದ ಕಟ್ಟಿಂಗ್ಗಳನ್ನ ಮಾಡಿಕೊಂಡು ಇನ್ನಷ್ಟು ಗಿಡಗಳನ್ನ ಮಾಡ್ಕೋಬೋದು. ಇದಕ್ಕೆ ನಾನು ಯಾವ ರೀತಿ ಪಾಟ್ ಮಿಕ್ಸ್ಚರ್ ತೊಗೊಂಡಿದ್ದೀನಿ ಅಂತ ಅಂದರೆ, ಮಣ್ಣು, ಮರಳು, ಕೋಕೋಪಿಟ್ ಮತ್ತು ಕಾಂಪೋಸ್ಟ್ ಈ 4 ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಮರಳಿದ್ರೂ ಕೋಕೋಪಿಟ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ, ಈ ಗಿಡಕ್ಕೆ ಮಣ್ಣಲ್ಲಿ ಯಾವಾಗಲೂ ತೇವಾಂಶ ಇರಬೇಕು. ಕೋಕೋಪಿಟ್ ಮಾಯ್ಶ್ಚರ್ನ ಹಿಡಿದಿಟ್ಕೊಂಡಿರುತ್ತೆ, ಹಾಗಾಗಿ 1 ಪಾರ್ಟ್ ಕೋಕೋಪಿಟ್ನ ಸೇರಿಸ್ಕೊಂಡಿದ್ದೀನಿ. ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ, ತಿಂಗಳಲ್ಲಿ 1 ಸಲ ಯಾವುದೇ ಫರ್ಟಿಲೈಸರ್ನ ಹಾಕ್ಬೋದು. NPK ಕೂಡ ಹಾಕ್ಬೋದು. 1 ಲೀಟ್ರ್ ನೀರಲ್ಲಿ 1 ಸ್ಪೂನ್ NPKನ ಕರಗಿಸ್ಬಿಟ್ಟು ತಿಂಗಳಲ್ಲಿ 1 ಸಲ ಇದ್ರ ಬುಡಕ್ಕೆ ಹಾಕ್ಬೋದು. ಎಪ್ಸಮ್ ಸಾಲ್ಟ್ನ ತಿಂಗಳಲ್ಲಿ 1 ಸಲ ಇದ್ರ ಎಲೆಗಳಿಗೆಲ್ಲ ಸ್ಪ್ರೇ ಮಾಡ್ಬೋದು. ಈ ಗಿಡನ ಎಲೆಗಳಿಗೋಸ್ಕರ ಬೆಳೆಯೋದ್ರಿಂದ NPK ಮತ್ತು ಎಪ್ಸಮ್ ಸಾಲ್ಟ್ನ ಹೇಳ್ತಾ ಇದ್ದೀನಿ.
ಇನ್ನು ನೀರಿನ ಬಗ್ಗೆ ಹೇಳೋದಾದರೆ ಈ ಗಿಡನ ನೆರಳಲ್ಲೇ ಇಡೋದ್ರಿಂದ ಅಥವಾ ಇಂಡೋರಲ್ಲಿ ಇಡೋದ್ರಿಂದ ಮಣ್ಣು ಡ್ರೈ ಆದಮೇಲೆ ನೀರು ಹಾಕಬೇಕು. ತುಂಬ ಡ್ರೈ ಆಗೋಕ್ಕೆ ಬಿಡಬಾರ್ದು. ಮಣ್ಣಲ್ಲಿ ತೇವಾಂಶ ಇರಬೇಕು, ಆದರೆ ತುಂಬ ನೀರು ಜಾಸ್ತಿ ಆಗಬಾರ್ದು. ಸೊ ಫ್ರೆಂಡ್ಸ್, ಈ ಲೆಮನ್ ಕಲರ್ ಫಿಲೋಡೆಂಡ್ರನ್ ಬಗ್ಗೆ ಇಷ್ಟೇ ಕೇರ್ ತೊಗೊಳಕ್ಕಿರೋದು. ತುಂಬ ಒಳ್ಳೆ ಏರ್ ಪ್ಯೂರಿಫೈಯಿಂಗ್ ಪ್ಲಾಂಟ್ ಇದು ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.